ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಪಾರ್ವತಿ ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು ಗೋಗರ್ಕೊಂಡು ಹೇಳ್ತಾ ಇರ್ತಾಳೆ, ಅಯ್ಯೋ ದೇವ್ರೆ, ಏನಂತ ಮಾಡ್ದಪ್ಪ, ನಮ್ಮ ಗುಂಡ ಎಷ್ಟು ಹುಡುಕಿದ್ರು ಸಿಗ್ತಿಲ್ಲ ಅಂತ ಅಂದರೆ ಆ ಪಾಪಿಗಳು ಅವನ್ನ ಏನು ಮಾಡಿದ್ರೋ ಗೊತ್ತಿಲ್ಲ, ಇಂಥ ನರಕಕ್ಕೆ ನಮ್ಮನ್ನ ತಳ್ಳಿಬಿಟ್ಟಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ತುಂಬ ಕಣ್ಣೀರು ಹಾಕ್ತಾ ಇರ್ತಾರೆ. ಹಾಗೆ ಭೂಮಿ ಸಹ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಅಮ್ಮ ಹಾಗಾದ್ರೆ ಗುಂಡಬ್ರೋನ ಸಾಯಿಸ್ಬಿಟ್ರ, ಇನ್ಯಾವತ್ತು ಅವನು ಬರಲ್ವಾ, ನನಗೆ ಗುಂಡಬ್ರೋ ಬೇಕೇ ಬೇಕು ಅಂತ ಅಳ್ತಿರ್ಬೇಕಾದ್ರೆ ಸಮಾಧಾನ ಆಡ್ಕೋ ಭೂವಿ, ಈ ರೀತಿ ಎಲ್ಲ ಮಾತಾಡಬೇಡ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಂಕರನ್ನು ಸಹ ಸಮಾಧಾನ ಮಾಡ್ಕೋ, ಗುಂಡಬ್ರೋ ಎಲ್ಲಿದ್ರು ನಾನು ಹುಡ್ಕೊ ಬರ್ತೀನಿ, ನಾನು ಇದೀನಲ್ವಾ, ನಿನಗೆ ಟೆನ್ಷನ್ ತಗೋಬೇಡ, ನೀನು ಹಾಳೋದು ನಿಲ್ಸಿದ್ರೆ ಗುಂಡನ್ನ ನಾನು ಹುಡ್ಕೊ ಬರ್ತೀನಿ ಅಂತ ಅಂದಾಗ, ಸರಿಯಪ್ಪ ನಾನು ಹಾಳಲ್ಲ, ದಯವಿಟ್ಟು ಹೋಗಿ ಬೇಗ ಗುಂಡಬ್ರೋನ ಕರ್ಕೊಬನ್ನಿ ಅಂತ ಭೂವಿ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಎಲ್ಲ ಕಡೆ ಗುಂಡನ್ನ ಹುಡ್ಕೋಕ್ಕೆ ಅಂತ ಕೋಳಿ ಚುರುಮುರಿ ಹೋಗ್ತಾ ಇರ್ತಾರೆ. ಬರಬೇಕಾದ್ರೆ ಚುರುಮುರಿಗೆ ಕೋಳಿ ಹೇಳ್ತಾ ಇರ್ತೀನಿ, ಏನ್ರ ನಮ್ಮ ಮನೆ ಪರಿಸ್ಥಿತಿ ಈ ಥರ ಆಯಿತು, ದೇವಸ್ಥಾನ ಥರ ಇದ್ದ ನಮ್ಮ ಮನೆ ಈ ಥರ ಎಣಗಳು ಉರುಳಿ ಬಿದ್ದುಬಿಡ್ತು, ನನ್ನ ಮಕ್ಕಳು ಮಾಡಿರೋ ನಮ್ಮಣ್ಣ ಸುಮ್ಮನೆ ಬಿಡಲ್ಲ, ಅವರಿಗೆ ದೇವರು ಸಹ ಒಳ್ಳೇದು ಮಾಡಲ್ಲ ಅಂತ ದಾರಿ ಉದ್ದಕ್ಕೂ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಹಾಗೆ ಮತ್ತೆ ಚುರುಮುರಿ ಹೇಳ್ತಾ ಇರ್ತಾನೆ, ಪಾಪ ಕಣ್ಲ ನಮ್ಮ ಸುನಂದ ಅದಕ್ಕೆವ ಒಂದು ದಿನ ನಮ್ಮನ್ನ ಕೆಲಸ ರೀತಿ ನೋಡಲಿಲ್ಲ, ಸ್ವಂತ ಮಕ್ಳ ಥರ ನೋಡಿದ್ರು. ಶಂಕರಣ್ಣಂತೂ ತುಂಬ ಅಂದರೆ ತುಂಬ ಹಚ್ಕೊಂಡಿದ್ರು. ಶಂಕರಣ್ಣ ಅಂತಂದರೆ ತನ್ನ ಮಗುಗಿನ ಹೆಚ್ಚಾಗಿ ನೋಡ್ಕೊಂಡಿದ್ರು. ಅಂಥವ್ರನ್ನ ಆ ಪಾಪಿಗಳು ಸಾಯಿಸ್ಬಿಟ್ರಲ್ಲ ಅಂತ ಹೇಳ್ಬೇಕಾದ್ರೆ ಈ ಕಡೆ ಕೋಳಿನೂ ಸಹ, ನಮ್ಮ ಪಂಕು ಎಷ್ಟು ಒಳ್ಳೆಯವಳು, ಸ್ವಂತ ಮನೆ ಅಂತ ಅಂದ್ಕೊಂಡು ಎಲ್ಲರನ್ನೂ ತುಂಬ ಚೆನ್ನಾಗಿ ಸಾಕಿದ್ಲು, ಅಂಥವಳನ್ನು ಕೊಲೆ ಮಾಡಿದ್ರು ಈ ಪಾಪಿಗಳು. ಇವ್ರು 3 ಜನಕ್ಕೂ ಸ್ವರ್ಗದಲ್ಲಿ ಸುಖ ಸಿಕ್ಕಿದ್ರೆ ಸಾಕು, ಹಾಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ರೆ ಸಾಕು ಅಂತ ಅನ್ಬೇಕಾದ್ರೆ ಅವ್ರು 3 ಒಳ್ಳೆಯವರು ಕಂಡ್ಲ, ಖಂಡಿತ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ತಲೆ ಕೆಡಿಸ್ಕೋಬೇಡ ಬಾ ಅಂತ ಕಣ್ಣೀರು ಹಾಕ್ಕೊಂಡು ಸಮಾಧಾನ ಮಾಡಿ ಚುರುಮುರಿ ಕೋಳಿನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಎಲ್ಲ ಜನಗಳು ಸಹ ಶಿವರುದ್ರಪ್ಪ MLA ಅವ್ರಿಗೆ ಜೈಕಾರ ಅಂತ ಕೂಕೊಂಡು ರೋಡೋದಕ್ಕೂ ಬರ್ತಾ ಇರ್ತಾರೆ. ಹಾಗೆ MLA ಶಿವರುದ್ರಪ್ಪನಿಗೆ ಜೈಕಾರ ಅಂತ ಹೋಗ್ತಿರ್ಬೇಕಾದ್ರೆ ಇವರಿಬ್ಬರಿಗೂ ತುಂಬ ಶಾಕ್ ಆಗ್ತಿರುತ್ತೆ. ಅಲ್ಲ ಕೋಳಿ, ರಿಸಲ್ಟ್ ಬಂದೇ ಬಿಡ್ತಾ, ಶಿವರುದ್ರಪ್ಪ MLA ಆಗೇ ಬಿಟ್ನಾ, ನಮ್ಮ ಅವ್ವರು ಇದ್ದಿದ್ರೆ ಖಂಡಿತ ಅವರೇ MLA ಆಗ್ತಿದ್ರು, ಈ ಹಾಸನಿನ ಉದ್ಧಾರ ಆದಂಗೆ ಅಷ್ಟೇ, ನಮ್ಮ ಅಣ್ಣ ಎಷ್ಟು ಬೇಜಾರು ಮಾಡ್ಕೊಂಡು ಕೂತಿದ್ದಾನೆ ಅಂತ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಹಾಗೆ ಚುರುಮುರಿ ಕೋಳಿಗೆ ಹೇಳ್ತಾ ಇರ್ತಾನೆ, ನಾವು ಅಂದ್ಕೊಂಡಂಗೆಲ್ಲ ಎಲ್ಲ ಆಗುತ್ತೆ, ಆ ರೀತಿ ಆಗಿದ್ರೆ ಇವತ್ತು MLA ಅವ್ವರ್ ಆಗ್ತಾಯಿದ್ರು, ಹಾಗೆ ಪಂಕು ನಾನು ನೀನು ಯಾರನ್ನಾದ್ರೂ ಮದುವೆಯಾಗಿ ಸುಖವಾಗಿರ್ತಿದ್ಲು, ಬಾರ್ಲ ಎಲ್ಲ ವಿಧಿಯಾಟ ಅಂತ ಬರ್ತಿರ್ಬೇಕಾದ್ರೆ ಕೆಲವಷ್ಟು ರೌಡಿಗಳು ಅಲ್ಲಿ ನಿಂತಿರ್ತಾರೆ. ಇವರಿಬ್ಬರು ಶಂಕರನ್ ಎಲ್ಗೈ ಬರ್ಗೈ ಅಲ್ವಾ ಅಂತ ಅಂದ್ಬಿಟ್ಟು ಬರಿಲ್ಲ ಅಂತ ಕರಿತಿರ್ಬೇಕಾದ್ರೆ, ಯಾರಲ್ಲ ನೀವು ಅಂತ ಕೋಳಿ ಕೇಳ್ತಾ ಇರ್ತಾನೆ. ಅಲ್ಲ ಕಂಡ್ಲ, ನೀವಿಬ್ಬರು ಶಂಕರನ ಎಡಗೈ ಬಲಗೈ ಬಂಟಲ್ವಾ, ಅವನಿಗೆ ಹೇಳ್ಬಿಡಿ, ಇನ್ಮೇಲೆ ಏನಿದ್ರು ಶಿವರುದ್ರಪ್ಪ ಅವರು MLA ಆಗಿರೋದು, ಅವ್ರ ಮುಂದೆ ಇವನ್ನೆಲ್ಲ ನಿಗ್ರಾಡಕ್ಕಾಗಲ್ಲ ಅಂತ ಹೇಳ್ರಿ ಅಂತ ಆವಾಜ್ ಆಗ್ತಾ ಇರ್ತಾನೆ. ಹಾಗೆ ಮತ್ತೆ ಇನ್ನೇನಿದ್ರು ಶಿವರುದ್ರಪ್ಪಂದೆ ಹವಾ ಅಂತ ನಗಾಡ್ತಿರ್ಬೇಕಾದ್ರೆ, ಏನ್ಲ ಡೈಲಾಗ್ ಹೇಳಿದ ತಕ್ಷಣ ಹೋಗ್ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ, ನಮಗೂ ಡೈಲಾಗ್ ಹೇಳಕ್ ಬರುತ್ತೆ, ಹಾಗೆ ಹೊಡೆದು ಬಿಡ್ತೀವಿ ಅಂತ ಕೋಳಿ ಚುರುಮುರಿ ಹೇಳ್ತಿರ್ಬೇಕಾದ್ರೆ, ಎಲ್ಲ ನನ್ನ ಮಕ್ಕಳ ನಮಗೆ ಹೊಡಿತೀರಾ ಅಂತ ಅಂದ್ಬಿಟ್ಟು ಅಲ್ಲಿರೋ ರೌಡಿಗಳೆಲ್ಲ ಕೋಳಿ ಚುರುಮುರಿಗೆ ಹೊಡಿತಾ ಇರ್ತಾರೆ. ಹಾಗೆ ಅವರಿಬ್ಬರು ರೌಡಿಗಳಿಂದ ತಪ್ಪಿಸ್ಕೊಂಡು ಓಡ್ತಾ ಇರ್ಬೇಕಾದ್ರೆ ಇಟ್ಕೊಂಡಿಲ್ಲ ಅಂತ ರೌಡಿಗಳು ಕೋಳಿ ಚುರುಮುರಿನ ಅಟ್ಟಾಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಎಲ್ಲ ನ್ಯೂಸ್ಗಳಲ್ಲಿ ಸಹ ಬರ್ತಾ ಇರಬೇಕಾದ್ರೆ ಗೌರಿ ಮತ್ತು ಶಂಕರ ಇಬ್ಬರು ಸಹ TV ಹಾಕೊಂಡು ನೋಡ್ತಾ ಇದ್ರೆ, ಈ ಕಡೆ ನ್ಯೂಸ್ ಅವರು ಹೇಳ್ತಾ ಇರ್ತಾರೆ, ಇದೊಂದು ರಾಜ್ಯದಲ್ಲಿ ದೊಡ್ಡ ಸಂಚಲನ ಅಲ್ಲ, ಇದೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಶಿವರುದ್ರಪ್ಪನ ಜೊತೆ ಮಾತಾಡ್ಕೊಂಡು ಹೇಳ್ತಾ ಇರ್ತಾರೆ. ಹಾಗೆ ಪ್ರತಿಯೊಬ್ಬರು ಸಹ ರೆಪ್ಪೆ ಮುಚ್ಚದೆ ಕಾಯ್ತಾ ಇರೋ ರಿಸಲ್ಟ್ ಬಂದೇ ಬಿಡ್ತು, ವಿಧಾನ ಪರಿಷತ್ತಿನ ಸದಸ್ಯರು ಯಾರು ಅನ್ನೋದು ವಿಷಯ ಗೊತ್ತಾಯ್ತು ಅಂತ ನ್ಯೂಸಲ್ಲೆಲ್ಲ ಹೇಳ್ತಾ ಇರ್ತಾರೆ. ಈಗ ಶಿವರುದ್ರಪ್ಪ ಅವರು MLA ಆಗಿದ್ದಾರೆ ಅಂತ ನ್ಯೂಸಲ್ಲಿ ಹೇಳ್ತಿರ್ಬೇಕಾದ್ರೆ ಗೌರಿ ಶಂಕರ ಇಬ್ಬರಿಗೂ ಸಹ ತುಂಬಾ ಬೇಜಾರಾಗ್ತಾ ಇರುತ್ತೆ. ಹಾಗೆ ಊರಿನ ಜನಗಳೆಲ್ಲರೂ ಸಹ ಶಿವರುದ್ರಪ್ಪನಿಗೆ ಜೈ ಜೈ ಅಂತ ಊರು ತುಂಬ ಜೈಕಾರ ಆಗ್ತಾ ಇರ್ತಾರೆ. ಹಾಗೆ ಗೆಲುವಿನ ಸಂದರ್ಭ ಹೇಗಿದೆ, ಹಾಗೆ ಎಲ್ಲರೂ ಸಹ ಯಾವ ರೀತಿ ಮಾತಾಡ್ತಿದ್ದಾರೆ, ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ಅವ್ರ ಜೊತೆ ಮಾತಾಡೋಣ ಅಂತ ನ್ಯೂಸ್ ಅವರು ಮಾತಾಡ್ತಾ ಇರ್ತಾರೆ. ಹಾಗೆ ಆಂಕರ್ ಹರೀಶ್ ಅವರು ಹೇಳ್ತಾ ಇರ್ತಾರೆ, ಇಲ್ಲಿ ಗೆಲುವಿನ ಸಂಭ್ರಮ ನೋಡಿದ್ರೆ ತುಂಬಾ ಅಭ್ಯರ್ಥಿಗಳಿದ್ದಾರೆ, ಈ ಗೆಲುವಿನ ಸಂಭ್ರಮದ ಬಗ್ಗೆ ಅವ್ರನ್ನೇ ಮಾತಾಡ್ಬೇಕಂತ ನಾನು ಕೇಳ್ಕೊತೀನಿ, ಶಾಸಕರಾದ ಶಿವರುದ್ರಪ್ಪ ಅವ್ರು ಏನ್ ಮಾತಾಡ್ತಾರೆ ಅಂತ ನೋಡೋಣ ಅಂತ ಅವ್ರ ಹತ್ರ ಹೋಗ್ತಾ ಇರ್ತಾರೆ. ಹಾಗೆ ಶಿವರುದ್ರಪ್ಪನಿಗೆ, ಸರ್ ಕಂಗ್ರಾಟ್ಸ್ ಸರ್, ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದೆ, ತುಂಬಾ ಅಂದ್ರೆ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಗೆದ್ಬಿಟ್ಟು ಬಂದಿದ್ದೀರಾ, ಸ್ವತಃ ನಿಮ್ಮ ಅತ್ತಿಗೆನೇ ಸಹ ನಿಂತಿದ್ರು ಸಹ ಜಾಸ್ತಿ ಮತ ನಿಮಗೆ ಬಿದ್ದಿದೆ ಅಂತ ಹೇಳ್ತಿರ್ಬೇಕಾದ್ರೆ, ನೋಡ್ರಪ್ಪ ಗೆದ್ದಿದ್ದೀವಿ ಅಂತ ಅಂಚನ ನಾವು ಬೀಗೋ ಮತ ನಮ್ದಲ್ಲ, ಹಾಗೆ ನಮ್ಮ ವಂಶದವರು ಅಂತಾರೆ ಯಾರೂ ಇಲ್ಲ ಅಂತ ಅಂದಾಗ ಗೌರಿಶಂಕರನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಇವಾಗ ನಾವು ತುಂಬ ದುಃಖದಲ್ಲಿದ್ದೀವಿ, ಎದುರಾಗಿ ನಿಂತಿದ್ದ ನಮ್ಮ ಅತ್ತಿಗೆ ಸತ್ತೋಗ್ಬಿಟ್ರು, ಅವರೇನಾದರೂ ಇದ್ದಿದ್ರೆ ಎಂಥ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಬೆಂತಟ್ಟಿ ಮುಂದೆ ಕಳಿಸ್ತಾ ಇದ್ರು, ಆದರೆ ನೀನು ಊರನ್ನ ಉದ್ಧಾರ ಮಾಡು ಅಂತ ಹೇಳಿ ದೇವ್ರ ಪದಕ್ಕೆ ಸೇರ್ಕೊಬಿಟ್ರು, ಏನು ಮಾಡೋದು ಸೂತ್ಕುದ್ ಮನೆ, ನನ್ನ ಸಂಭ್ರಮ ಎಲ್ಲ ಪಡೋಕ್ಕಾಗಲ್ಲ, ಆದರೆ ಜನರಿಗೋಸ್ಕರ ನಾನು ಈ ರೀತಿ ಇರಬೇಕಾಗುತ್ತೆ ಅಂತ ಹೇಳ್ತಾ ಇದ್ರೆ ಮನೇಲಿ ಕುತ್ಕೊಂಡು TV ನೋಡ್ತಿರೋ ಗೌರಿಶಂಕರನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೊಂದು ಕಡೆ ಶಿವರುದ್ರಪ್ಪನಿಗೆ ಸಮಾಧಾನ ಮಾಡ್ತಾ ಇರ್ತಾನೆ ರುದ್ರ, ಅಪ್ಪಯ್ಯ ನೀನಿಗೆಲ್ಲ ಬೇಜಾರು ಮಾಡ್ಕೋಬೇಡ, ಭೈರದೇವಿ ಅದಕ್ಕೆ ಅವನಿದ್ದಲ್ವ ನೀನು ಈ ರೀತಿ ಎಲ್ಲ ಆಗಿದ್ದು, ತಲೆ
ತಲೆಕೆಡ್ಸ್ಕೊಬೇಡ, ಜನಗಳೆಲ್ಲ ನೀನೇ MLA ಆಗ್ಲಿ ಅಂತ ಬಯಸಿದ್ರು. ಆ ಕಡೆ ಸ್ವಲ್ಪ ನೋಡಪ್ಪಯ್ಯ, ಜನಗಳೆಲ್ಲ ಎಷ್ಟು ಖುಷಿಯಾಗಿದ್ದಾರೆ, ನೀನು ಬೇಜಾರು ಮಾಡ್ಕೋಬೇಡ, ಈ ಕ್ಷೇತ್ರಕ್ಕೆ ನೀನೇ MLA, ಖುಷಿ ಪಡು, ನೀನೇ ಇನ್ಮೇಲೆ ರಾಜವುಲಿ ಅಂತ ಅಂದಾಗ ಶಿವರುದ್ರಪ್ಪನಿಗೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ನ್ಯೂಸ್ ಅವರು ಕೇಳ್ತಾ ಇರ್ತಾರೆ, ಇವ್ರು ಗೆದ್ದಿರೋದ್ರಿಂದ ವಿರೋಧ ಪಕ್ಷರು ಇವ್ರನ್ನ ಸುಮ್ಮನೆ ಬಿಡ್ತಾರ ಅಂತ ಅಂದಾಗ ಪೊಲಿಟಿಷಿಯನ್ ಅಲ್ಲಿ ಈ ತರ ಇರೋದು ಕಾಮನ್. ಆದ್ರೆ ಲೀಗಲ್ ಆಗಿ ಮಾತಾಡಕ್ ಹೋದ್ರೆ ಜನಾಧ್ಯಕ್ಷ ಜಾಸ್ತಿ ಶಿವರುದ್ರಪ್ಪನ ಕಡೆ ಇದೆ. ಹಾಗೆ ಮೇನ್ಲಿ ಪೊಲಿಟಿಷಿಯನ್ ಅಲ್ಲಿ ನಂಬರ್ ಕೂಡ ಎಂಟ್ರಿ ಆಗುತ್ತೆ. ಅದ್ ನೋಡಕ್ ಹೋದ್ರೆ ಜಾಸ್ತಿ ನಂಬರ್ ಶಿವರುದ್ರಪ್ಪನ ಕಡೆ ಇದೆ ಅಂತ ಗಂಗಾ ಹೇಳ್ತಾ ಇರ್ತಾಳೆ. ಹಾಗೆ ಇದರಿಂದ ಏನು ವಿರೋಧ ಪಕ್ಷವರು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಒಳಗೆ ಶಿವರುದ್ರಪ್ಪನಿಗೆ ತುಂಬ ಖುಷಿ ಆಗ್ತಿರುತ್ತೆ. ಆಗ ಕೇಳಿದ್ರಲ್ಲ, ನಮ್ಮ ಗಂಗವ್ವ ಏನು ಹೇಳಿದ್ರು ಅದೇ ಫೈನಲ್ಲು, ನಾನಿಲ್ಲಿ ಶಾಸಕನಾಗಿ ಹಾಗೆ ಸುಮ್ಮನೆ ಕೂತ್ಕೊಳ್ಳಲ್ಲ. ಹಾಗೆ ನಮ್ಮ CM ಕ್ಯಾಂಡಿಡೇಟ್ ಅವರು ಫೋನ್ ಮಾಡಿದ್ರು, ನೀವು ನಮ್ಮ ಪಕ್ಷಕ್ಕೆ ಬಂದ್ಬಿಡಿ, ನಿಮಗೂ ಸಹ ಒಂದು ಮಂತ್ರಿ ಪದವಿ ಕೊಟ್ಬಿಡ್ತೀವಿ ಅಂತ ಕರೆದಿದ್ದಾರೆ. ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಏನೋ ಪವರ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಕೆಲಸ ಕೊಡ್ತಾರೆ, ಒಟ್ಟಾರೆ ಜನರಿಗೆ ಒಳ್ಳೇದಾಗಬೇಕು, ಆ ರೀತಿ ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ರೆ ಮನೇಲಿ ಗೌರಿಶಂಕರ ಹಾಗೆ ಪಾರ್ವತಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಹಾಗೆ ಕಡೆದಾಗಿ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳಕ್ ಬರ್ತೀನಿ. ನನ್ನ ವಿರೋಧಿಗಳಿಗೆ ಹಾಗೆ ನನಗೆ ತೊಂದರೆ ಕೊಟ್ಟಂತಹ ವಿರೋಧಿಗಳಿಗೆ ಒಂದು ಕಿವಿ ಮಾತು. ಗಂಗವ್ವ ಸ್ವಲ್ಪ ಇಂಗ್ಲಿಷ್ ಹೇಳ್ಕೊಟ್ಟಾರೆ. ಗಿವ್ ಇಟ್ ಓನ್ಲಿ ಫಾರ್ ಗಿವ್ ಇಟ್ ಅಂದರೆ ಅದರ ಅರ್ಥ ಕೊಟ್ಮೇಲೆ ಸ್ವಲ್ಪ ಇಸ್ಕೊಳಕ್ಕೂ ರೆಡಿ ಆಗಿರಿ ಅಂತ ಅಂದ್ಬಿಟ್ಟು ಈ ಕಡೆ ಶಿವರುದ್ರಪ್ಪ ಕೈ ಮುಗಿತಿರ್ಬೇಕಾದ್ರೆ MLAಗೆ ಜೈಕಾರ ಅಂತ ಎಲ್ಲರೂ ಸಹ ಕೂಗ್ತಾ ಇರ್ತಾರೆ. ಹಾಗೇನೊಂದ್ ಕಡೆ ಗೌರಿ ತುಂಬಾ ಕೋಪದಿಂದ ಟಿವಿನ ನೋಡ್ತಾ ಇರ್ಬೇಕಾದ್ರೆ ಪಾರ್ವತಿ ಕಣ್ಣೀರ್ ಹಾಕೊಂಡು ಹೇಳ್ತಾ ಇರ್ತಾಳೆ, ಅವ್ನು ಆಡ್ತಿರೋ ಮಾತನ್ನ ಕೇಳಿಸ್ಕೊಂಡೆಲ್ಲ, ಇವತ್ತು ಗೆದ್ದಿರೋದು ನಿಜವಾಗ್ಲೂ ಧರ್ಮ ಅಲ್ಲ ಗೆದ್ದಿರೋದು, ಅವ್ನು ಹೇಳ್ತಾ ಇದ್ದೇನೆ ಮಂತ್ರಿ ಬೇರೆ ಆಗ್ತಿದ್ದೇನೆ ಅಂತ ಹೇಳ್ತಾ ಇದ್ದೇನೆ, ಇನ್ನೇನು ಅಷ್ಟೇ ಕತೆ ಅಂತ ಬೈತಾ ಇರ್ತಾಳೆ. ಆಗ ಗೌರಿನೂ ಸಹ ಅತ್ತೆ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ನನಗೂ ಯಾಕೋ ಅದೇ ಸರಿ ಅಂತ ಅನ್ನಿಸ್ತಿದೆ. ಅಧಿಕಾರ ಅನ್ನೋದು ಮಂಗಕಲ್ ಮಾಣಿನ ಕೊಟ್ಟಂಗೆ ಆಗಿದೆ, ಒಳ್ಳೇದಕ್ಕೆ ಉಪಯೋಗ ಮಾಡ್ಕೊಡಲ್ಲ, ಇವರು ಟಾರ್ಗೆಟ್ ಮಾಡ್ಕೊಂಡು ನಮ್ಮನ್ನೇ ಮೊದಲಾಗಿ ಟಾರ್ಗೆಟ್ ಮಾಡ್ತಾರೆ ಜೋಗಿಯವ್ರೆ ಅಂತ ಶಂಕರನ ಹತ್ರ ಹೇಳ್ತಾ ಇರ್ತಾಳೆ. ಹಾಗೆ ಇನ್ಮೇಲೆ ಹಾಸನ ಜನತೆಗಳ ಗತಿ ಅಷ್ಟೇ ಅಂತ ಅನ್ಬೇಕಾದ್ರೆ, ಹೌದಾ ಅಮ್ಮ, ಹಾಗಾದ್ರೆ ಇವರು ಬ್ಯಾಡ್ ಮ್ಯಾನ, ಹಾಗಾದ್ರೆ ಇವರೆಲ್ಲ ಎಲ್ಲರಿಗೂ ತೊಂದರೆ ಕೊಡ್ತಾರಂತ ಅಂದಾಗ ಶಂಕರ, ನೀವು ಎದ್ರುಕೊಂಡು ಮಗಿನೂ ಗಾಬರಿ ಪಡಿಸ್ತಿದ್ದೀರಾ, ಹಾಗೆಲ್ಲ ಏನಿಲ್ಲ ಪುಟಾಣಿ, ನೀನು ಟೆನ್ಷನ್ ತಗೋಬೇಡ ಅಂತ ಭುವಿಗೆ ಸಮಾಧಾನ ಮಾಡ್ತಾ ಇರ್ತಾನೆ. ಹಾಗೆ ಕುರ್ಚಿಂತ ಸಿಕ್ಕಿದ ತಕ್ಷಣ ಅವನು ಸಿಂಹಾಸನಕ್ಕೆ ಹೋಗಿರ್ಬೋದು, ಹಂಗಂತ ಕಾಗೆ ನರಿ ಆಗಲ್ಲ, ನರಿ ನಾಯಿ ಆಗಲ್ಲ ಅಲ್ವಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಗೌರಿ ಹೇಳ್ತಾ ಇರ್ತಾಳೆ, ಪವರ್ ಬಂದಾಗಿದೆಯಲ್ಲ, ಇವಾಗ ಏನು ಮಾಡೋದು ಅಂತ ಅಂದಾಗ, ಪವರ್ ಅನ್ನೋದು ಕುರ್ಚಿ ಮೇಲೆಲ್ಲ ಅದ್ರ ಮೇಲೆ ಕುತ್ಕೊಳ್ಳೋ ಮನುಷ್ಯನಿಗೆ ಪವರ್ ಇರಬೇಕು ಅಮ್ಮಿಯವ್ರೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಶಂಕರ ಮತ್ತೆ ಹೇಳ್ತಾ ಇರ್ತಾನೆ, ಅವನು ಮಿನಿಸ್ಟರ್ ಅಲ್ಲ, ಪ್ರೈಮ್ ಮಿನಿಸ್ಟರ್ ಆದರೂ ಸಹ ನನ್ನವ್ರಿಗೆ ಹಾಗೆ ನನ್ನ ಊರಿನ ಜನತೆಯವ್ರಿಗೆ ಏನೂ ಆಗ್ದಂಗೆ ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೇನೊಂದು ಕಡೆ ಶಂಕರ ಅವ್ರ ಅಮ್ಮನ ಸೀರೆ ಹಿಡ್ಕೊಂಡು ಹಾಗೆ ಅದನ್ನು ನೆನ್ಪು ಮಾಡ್ಕೊಂಡು ಕಣ್ಣೀರು ಹಾಕೊಂಡು ಮಲಗಿರ್ಬೇಕಾದ್ರೆ ಹಳೆದನ್ನೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾನೆ. ಭೈರದೇವಿಗೆ ಕೈ ಎತ್ತಿದ್ದು ಹಾಗೆ ನಮ್ಮ ಅವ್ವ ಅಂತ ಗೊತ್ತಾದಾಗ ಅವಳನ್ನ ಇಷ್ಟಪಟ್ಟಿದ್ದು ಪ್ರತಿಯೊಂದು ಕ್ಷಣನೂ ಸಹ ನೆನ್ಕೊಂಡು ಕಣ್ಣೀರು ಹಾಕೊಂಡು ಹಾಗೆ ಮಂಚದ ಮೇಲೆ ಮಲಗಿರ್ಬೇಕಾದ್ರೆ ಜೋಗಿಯವ್ರೆ ಅಂತ ಗೌರಿ ಕೂಕೊಂಡು ಬರ್ತಾಳೆ. ಎಲ್ಲಿದ್ದೀರಾ ಅಂತ ಒಳಗಡೆ ಬಂದು ನೋಡಿದ್ರೆ ಶಂಕರ ಅಳ್ತಾ ಇರ್ತಾನೆ. ಶಂಕರನ ಹತ್ರ ಬಂದ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾಳೆ. ನೋಡಿ ಶಂಕರ ಅವರೇ, ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ, ನೋವು ಮನಸ್ಸಲ್ಲಿ ಇಟ್ಕೊಂಡ್ರೆ ಜೀವನ ಪೂರ್ತಿ ನಾವು ಕೊಡ್ಬೇಕಾಗುತ್ತೆ. ಪ್ಲೀಸ್ ಜೋಗಿಯವ್ರೆ, ಈ ರೀತಿ ಇರಬೇಡಿ, ಒಂದೇ ಒಂದ್ಸಲ ದಯವಿಟ್ಟು ಕಣ್ಣೀರು ಹಾಕಿ, ಮನಸ್ಸಲ್ಲಿರೋ ನೋವೆಲ್ಲ ದೂರ ಆಗಲಿ, ದಯವಿಟ್ಟು ಕಣ್ಣೀರು ಹಾಕಿ, ಜೋರಾಗಿ ಹತ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ಆಗ ಶಂಕರ ಅವನ್ ಸೀರೆ ಇಟ್ಕೊಂಡು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡವ, ನೀನನ್ನ ನಾನು ಉಳಿಸ್ಕೊಳಕ್ಕಾಗಲಿಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಗೌರಿನೂ ಏನು ಮಾತಾಡದೆ ಹಾಗೆ ಅವಳು ಅಳ್ತಾ ಕೂತ್ಕೋತಾಳೆ. ಹಾಗೆ ಇನ್ನೊಂದ್ ಕಡೆ ಮಿನಿಸ್ಟರ್ ಬರ್ತಾರೆ ಅಂತ ಎಲ್ಲ ಪೊಲೀಸು ಸಹ ಟ್ರಾಫಿಕ್ ಜಾಮ್ ಮಾಡ್ತಿರ್ಬೇಕಾದ್ರೆ ಏನಾಯ್ತು ಅಂತ ಎಲ್ಲರೂ ಕೇಳ್ತಿರ್ಬೇಕಾದ್ರೆ, ಮಿನಿಸ್ಟರ್ ಬರ್ತಾ ಇದ್ದಾರೆ, ಅದಕ್ಕೆ 0 ಟ್ರಾಫಿಕ್ ಮಾಡ್ತಾ ಇದೀವಿ, ಯಾರು ಈ ಕಡೆ ಸೈಡ್ ಹೋಗ್ಬೇಡಿ ಅಂತ ಪೊಲೀಸು ಬಂದರೆ ಜನಗಳಿಗೆ ಹೇಳ್ತಾ ಇರ್ತಾರೆ. DC ಮಾಲಿನ ಅಸಿಸ್ಟೆಂಟ್ ಬಂದ್ಬಿಟ್ಟು, ಮೇಡಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ, ಅದಕ್ಕೆ 0 ಟ್ರಾಫಿಕ್ ಮಾಡ್ತಿದ್ದಾರೆ ಅಂತ ಅಂದಾಗ, ಯಾರು ಮಿನಿಸ್ಟರ್ ಅಂತ ಪೊಲೀಸರ ಹತ್ರ ಬಂದು ಮಾತಾಡ್ತಿರ್ಬೇಕಾದ್ರೆ ಶಿವರುದ್ರಪ್ಪನ ಕಾರು ಬಂದೇ ಬಿಡುತ್ತೆ. ಎಲ್ಲ ಜನಗಳು ಸಹ ರುದ್ರಣ್ಣ ನಮಸ್ಕಾರ ಅಂತ ಮಾಡ್ತಿರ್ಬೇಕಾದ್ರೆ ತುಂಬಾ ದಿಮಾಕಿಂದ ಎಲ್ಲರಿಗೂ ನಮಸ್ಕಾರ ಮಾಡ್ಕೊಂಡು ಈ ಕಡೆ DC ಮಾಲಿನ ಹತ್ರ ಬರ್ತಾ ಇರ್ತಾನೆ. ಹಾಗೆ ನಮಸ್ಕಾರ ಕಣ್ರಿ DC ಮಾಲಿನಿ ಅವರೇ, ಏನಾಯ್ತು, ಯು ಥಿಂಕ್ ಹೋಮ್ ಮಿನಿಸ್ಟರ್ ಕಮಿಂಗ್ ಅಂತ ಅನ್ಬೇಕಾದ್ರೆ ತುಂಬಾ ಆಶ್ಚರ್ಯದಿಂದ ಮಾಲಿನಿ ಅವ್ರ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ನಮ್ಮ ಅಪ್ಪಯ್ಯನಿಗೆ ಹೋಮ್ ಮಿನಿಸ್ಟರ್ ಪದವಿ ಸಿಕ್ಕಿದೆ, ಹೆಂಗೆ ನಮ್ಮ ಅಪ್ಪಯ್ಯ ಅಂತ ಶಿವರುದ್ರಪ್ಪನೇ ಹೇಳ್ಕೊಂಡು ರುದ್ರ ನಗಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಇಷ್ಟು ದಿನ ಒಂದ್ ಲೆಕ್ಕ, ಇನ್ಮೇಲೆ ಇನ್ನೊಂದ್ ಲೆಕ್ಕ, ಯಾಕೆ ಅಂತಂದ್ರೆ ನಮ್ಮ ಅಪ್ಪಯ್ಯ ಮಿನಿಸ್ಟ್ರು ಅಷ್ಟೇ ಅಂತ ಮತ್ತೆ ನಗಾಡ್ತಿದ್ರೆ ಏನು ಮಾತಾಡದೆ DC ಮಾಲಿನಿ ಹಾಗೆ ನೋಡ್ತಾ ಇರ್ತಾಳೆ. ಹಾಗೆ ರುದ್ರ ಮತ್ತೆ ಹೇಳ್ತಾ ಇರ್ತಾನೆ, ಇದೆಲ್ಲ ನಮ್ಮ ಪರಿಶ್ರಮ ಅಂತ ಅನ್ಕೊಂಡಿದ್ರ, ಖಂಡಿತ ಇಲ್ಲ, ಇದೆಲ್ಲ ನಮ್ಮ ಅಪ್ಪನ ಲಕ್ಕು, ಇನ್ ಮುಂದಕ್ಕೆ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ಸಿಕ್ಕಾಬಟ್ಟೆ ನಗಾಡ್ತಾ ಇರ್ತಾನೆ. ಹಾಗೆ ನಿನ್ನೆವರೆಗೂ ನಾವು ಸಾಮಾನ್ಯ ಮನುಷ್ಯರು, ಇವಾಗ ನಮ್ಮ ಅಪ್ಪಯ್ಯ ಹೋಮ್ ಮಿನಿಸ್ಟ್ರು ನಮ್ಮ ಅಪ್ಪಯ್ಯ ಹತ್ರ ಅವ್ರ ಮಗ ಸಣ್ಣ, ನಾನಿನ್ ಹೆಂಗಿರ್ಬೇಕು ಅಂತ ನಗಾಡ್ತಾ ಇರ್ತಾನೆ. ಮಾಲಿನಿ ಏನು ಮಾತಾಡದೆ ನಿಂತಿರ್ಬೇಕಾದ್ರೆ, ಯಾಕ್ರಿ ಮಾಲಿನಿ ಅವರೇ ಮಾತೇ ಬರ್ತಿಲ್ಲ, ಮುಂದಕ್ಕೆ ಬರಬಾರ್ದು, ಏನಿದ್ರು ಮೂಕವಾಗಿ ನಿಂತ್ಕೋಬೇಕು ನೀವು ಅಷ್ಟೇ, ಇನ್ಮೇಲೆ ನಾವು ಮಾತಾಡ್ತೀವಿ ಅಂತ ರುದ್ರ ಹೇಳ್ತಾ ಇರ್ತಾನೆ. ಹಾಗೆ ನಮ್ದು ಇನ್ಮೇಲಿದ್ರು ಸಿಂಹ ಗರ್ಜನೆ, ನಂದೇ ಇಷ್ಟು ಗರ್ಜನೆ ಇರ್ಬೇಕಾದ್ರೆ ನಮ್ಮ ಅಪ್ಪಯಿಂದ ಹೆಂಗಿರುತ್ತೆ, ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು ನಮ್ಮ ಅಪ್ಪಯ್ಯ ಬಂದೇ ಬಿಡ್ತಾನೆ ಅಂತ ಹೇಳ್ತಾ ಇರ್ತಾನೆ.
ಹಾಗೆ ಇನ್ನೊಂದು ಕಡೆ ಕೋಳಿ ಚುರುಮುರಿ ತಪ್ಪಿಸ್ಕೊಂಡು ಓಡೋಡಿ ಬಂದು ಶಂಕರಣ್ಣ ಅಂತ ಮನೆಯೊಳಗೆ ಕೂಗಾಡ್ತಿರ್ಬೇಕಾದ್ರೆ ಏನಾಯ್ತಿರಲ್ಲ ಯಾಕೆ ಹಿಂಗಾಯ್ತು ಅಂತ ಅಂದಾಗ ಅಣ್ಣ ಶಿವರುದ್ರಪ್ಪನ ಚೇಲಗಳು ತುಂಬ ಎಚ್ಚೆತ್ಕೊಬಿಟ್ಟಿದ್ದಾರೆ, ಈ ಥರ ಟೀಕೆ ಮಾಡಿಬಿಟ್ಟು ನಮಗೆಲ್ಲ ಹಿಡ್ಕೊಂಡು ಹೊಡಿತಿದ್ರು ಅಂತ ಅಂದಾಗ ಶಂಕರನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಶಂಕರ ಸಿಕ್ಕಾಬಟ್ಟೆ ಕೋಪ ಮಾಡ್ಕೋತಿರ್ಬೇಕಾದ್ರೆ ಪ್ಲೀಸ್ ಜೋಗಿಯವರೇ ನಿಮ್ಮ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಗೌರಿ ಸಮಾಧಾನ ಮಾಡ್ತಾ ಇದ್ರೆ ಪಾರ್ವತಿ ಕಣ್ಣೀರು ಹಾಕೊಂಡು ಅಳ್ತಾ ಇರ್ತಾಳೆ. ಆ ಪಾಪಿಗಳು ಹಾಗೆ ಅವನ ಚೇಲಗಳು ಬರೀ ಎಲ್ಲರಿಗೂ ತೊಂದರೆ ಕೊಡೋದೇ ಆಯಿತು, ಇವಾಗಷ್ಟೇ ನಮ್ಮ ಮನೇಲಿ 3 ಜನ ಸಾವಾಗಿದೆ, ಅದರಿಂದ ಹೊರಗಡೆ ಬರೋಕ್ಕಾಗಿಲ್ಲ ಅಂತದ್ರಲ್ಲಿ ಇವರಿಬ್ರಿಗೂ ಹೊಡೆದು ಕಳಿಸ್ಕೊಟ್ಟಾರೆ ಆ ಪಾಪಿ ನನ್ನ ಮಕ್ಕಳು ಅಂತ ಬೈತಾ ಇರ್ತಾಳೆ. ಹಾಗೆ ಆ ಪಾಪಿ ನನ್ನ ಮಕ್ಕಳಿಗೆ ಅಧಿಕಾರ ಸಿಕ್ಬಿಟ್ಟಿದೆ, ಊರ್ನಂತೂ ಉದ್ಧಾರ ಮಾಡಲ್ಲ, ಆ ಪಾಪಿಗಳು ಹೆಂಗ್ ಬೇಕಾದ್ರೂ ಆಗ್ಲಿ, ನಾವು ಮಾತ್ರ ಈ ಊರಲ್ಲಿ ಇರೋದು ಬೇಡ. ನೋಡಿ ಶಂಕರ, ಈ ಕೊಚ್ಚೆ ನನ್ನ ಮಕ್ಕಳ ಮಧ್ಯೆ ನಾವಿರೋದು ಬೇಡ ಕಣ್ಲ, ಎಲ್ಲಾದ್ರೂ ದೂರ ಹೋಗಿ ಬದುಕುಮ ಅಂತ ಅಂದಾಗ ಶಂಕರನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನೋಡ್ಲ ಮಗ ಮತ್ತೆ ಕೈ ಮಿಸ್ಸಕ್ಕಂತ ಹೋದ್ರೆ ಮತ್ತಷ್ಟು ಜೀವಗಳು ಹೋಗ್ತವೆ, ಅವಾಗ ಏನ್ಲ ಮಾಡೋದು. ಹಾಗೆ ನಮ್ಮ ಮನೇಲಿ ತುಂಬಾ ಜನನ ಕಳ್ಕೊಬಿಟ್ಟಿದ್ವಿ, ಆಮೇಲೆ ಜೀವನ ಎರಡನ್ನು ಕಳ್ಕೊಬೇಕಾಗುತ್ತೆ, ಬೇಡ ಕಣ್ಲ, ಆ ಶಿವರುದ್ರಪ್ಪ ಅಧಿಕಾರದಲ್ಲಿ ಮೆರಿತಿದ್ದೇನೆ, ಇವಾಗ ಅಕ್ಕ ಬೇರೆ ಇಲ್ಲ, ಹಾಗೆ ನಿನ್ನ ಕೈ ಮುಗ್ದು ಕೇಳ್ಕೊತೀನಿ ಕಡ್ಲ ಮಗ, ಇಲ್ಲಿಂದ ಹೋಗ್ಬಿಡೋಣ, ನಿನ್ನ ನಂಬ್ಕೊಂಡು ನೀನ್ 2 ಮಕ್ಕಳು ಇದ್ದಾವೆ, ಜೊತೆಗೆ ನಾವೆಲ್ಲ ಇದೀವಿ, ನಿನ್ ಕೋಪ ತಾಪ ಇಲ್ಲೇ ಬಿಟ್ಬಿಟ್ಟು ನಾವೆಲ್ಲರೂ ದೂರ ಹೋಗೋಣ ಬಾ ಅಂತ ಕರಿತಾ ಇರ್ತಾಳೆ. ಹಾಗೆ ಈ ಕೋಪ ತಾಪದಿಂದ ಮನಸ್ಸು ಹಾಳಾಗುತ್ತೆ ಕಣ್ಲ, ನಾವು ಶಿಕ್ಷೆ ಕೊಡ್ತೀವಿ ಅಂತ ಹೋಗಿ ನಾವೇ ಶಿಕ್ಷೆನ ಅನುಭವಿಸಂಗಾಗುತ್ತೆ, ಒಂದಲ್ಲ ಒಂದು ದಿನ ಅವ್ರು ಮಾಡಿದ ತಪ್ಪು ಗೊತ್ತಾಗುತ್ತೆ, ಅದಕ್ಕೆ ತೆರೆ ಬಿದ್ದೇ ಬೀಳುತ್ತೆ. ಹಾಗೆ ಎಲ್ಲದರೂ ನಾವು ಭಗವಂತ ಮೇಲೆ ಬಿಟ್ಬಿಡೋಣ, ಅನ್ಯಾಯ ಅನ್ನೋದು ಯಾವಾಗಲೂ ನಡೆಯಲ್ಲ, ಕೊನೆಗೆಲ್ಲೋದು ನ್ಯಾಯನೇ, ದಯವಿಟ್ಟು ಎಲ್ಲನೂ ಭಗವಂತ ಮೇಲೆ ಬಿಟ್ಟು ನಾವು ಹೋಗೋಣ ಬಾ ಮಗ ಅಂತ ಕರಿತಾ ಇರ್ತಾಳೆ. ಹಾಗೆ ಒಂದ್ ವೇಳೆ ಅವ್ರನ್ನೆಲ್ಲ ದೇವ್ರು ಕ್ಷಮಿಸ್ಬೋದು, ಆದ್ರೆ ವಿಧಿ ಮುಂದೆ ಮಂಡಿ ಊರ್ಲೇಬೇಕು ಕಣ್ಲ, ಒಂದಲ್ಲ ಒಂದು ದಿನ ಮಣ್ಣು ತಿನ್ಲೇಬೇಕು. ಹಾಗೆ ಕರ್ಮ ಅನ್ನೋದು ಅವ್ರ ಬೆಂದಿಂದೆ ಬಂದೇ ಬರುತ್ತೆ, ದಯವಿಟ್ಟು ಇವ್ರ ಸಹವಾಸ ಬೇಡ, ದೂರ ಹೋಗಿ ಎಲ್ಲಾದ್ರೂ ನೆಮ್ಮದಿಯಿಂದ ಬದುಕುಮ ಅಂತ ಕೈ ಮುಗಿದು ಮತ್ತೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಹೌದು ಜೋಗಿಯವರು ಅತ್ತೆ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ನಾವೇನಾದ್ರೂ ಗುದ್ದಾಡಿದ್ರೆ ಗಂಧನ್ ಜೊತೆ ಗುದ್ದಾಡ್ಬೇಕು, ಇಂಥ ವಿಷಸರ್ಪ ಜೊತೆ ಗುದ್ದಾಡಿದ್ರೆ ನಮ್ಮಯ್ಯೇ ಕೊಚ್ಚೆ ಆಗೋದು, ಅವ್ರು ಬೇಕು ಅಂತಲೇ ಜಗಳ ಮಾಡ್ತಿದ್ದಾರೆ. ಹಾಗೆ ನಾವು ಸಂಧಾನ ಮಾಡ್ಬೇಕು ಅಂತ ಹೋದ್ರೆ ಅವರು ಸಂಹಾರ ಮಾಡ್ಬೇಕು ಅಂತ ಕಾಯ್ತಾ ಇದ್ದಾರೆ, ಶತ್ರುಗಳನ್ನ ದೂರ ಇಟ್ಕೋಬೇಕು ಜೋಗಿಯವರೇ, ಯಾಕೆ ನಾವು ಹತ್ರ ಇಟ್ಕೋಬೇಕು, ಹಾಗೆ ಇವ್ರು ಯಾರು ಸಹವಾಸನೂ ಬೇಡ, ಇಂಥವ್ರ ಮಧ್ಯೆ ನಾವು ಇರೋದು ಬೇಡ, ಪ್ಲೀಸ್ ಬನ್ನಿ ಅಂತ ಈ ಕಡೆ ಗೌರಿನೂ ಸಹ ಶಂಕರನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.